ಹಲೋ ನಮಸ್ಕಾರ. ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಬಾಹ್ಯಾಕಾಶದಲ್ಲಿ ಎಐ ಡೇಟಾ ಸೆಂಟರ್, ಸ್ಪೇಸ್ನಲ್ಲಿ ಸೌರಶಕ್ತಿ ಲಾಭದಾಯಕನ? ಎಲಾನ್ ಮಸ್ಕ್ ನುಡಿದಂತಹ ಆ ವಿಂಡ್ ಮಿಲ್ ಭವಿಷ್ಯ ಏನು? ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಎದುರಿಗಿಡ್ತಾ ಇದ್ದೀನಿ. ಇವತ್ತಿನಿಂದ 3 ವರ್ಷಕ್ಕೆ ಸರಿಯಾಗಿ ಬಾಹ್ಯಾಕಾಶದಲ್ಲಿ ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಎಐನ ಡೇಟಾ ಸೆಂಟರ್ ತಲೆಗೆತ್ತತ್ತೆ. ಇದು ವಿಚಿತ್ರ ಅನ್ಸಿದ್ರು ಕೂಡ ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮಾಲೀಕ ಎಲಾನ್ ಮಸ್ಕ್ ನುಡಿದಂತಹ ಭವಿಷ್ಯ ಇದು. ಎಐ ಅಭಿವೃದ್ಧಿಗೆ ಡೇಟಾ ಸೆಂಟರ್ ಅಗತ್ಯ. ಅದರ ಕಾರ್ಯನಿರ್ವಹಣೆಗೆ ನಿರಂತರವಾಗಿ ವಿದ್ಯುತ್ ಪೂರೈಕೆ ಕೂಡ ಅತ್ಯಗತ್ಯ. ಇವತ್ತು ಚೀನಾದಲ್ಲಿ ಬಿಟ್ಟರೆ ಜಗತ್ನಲ್ಲಿ ಬೇರೆಲ್ಲೂ ಕೂಡ ಈ ಸೌಲಭ್ಯ ಲಭ್ಯ ಇಲ್ಲ. ಹೀಗಿರುವಾಗ ಚೀನಾ ಹೊರತುಪಡಿಸಿ ಇನ್ನೆಲ್ಲಿ ಡೇಟಾ ಸೆಂಟರ್ ಸ್ಥಾಪಿಸೋದಕ್ಕೆ ಬಯಸ್ತೀರಿ ಅಂತ ಕೇಳಿದ್ರೆ ನನ್ನ ಉತ್ತರ ಬಾಹ್ಯಾಕಾಶ ಅಂತ ಹೇಳ್ತಿದ್ದಾರೆ ಎಲಾನ್ ಮಸ್ಕ್. ಸೌರ ಫಲಕದೊಂದಿಗೆ ಅಂತರಿಕ್ಷಕ್ಕೆ ಹೋಗಿ ಅಲ್ಲಿ ಅದು ಭೂಮಿಗಿಂತ 5 ಪಟ್ಟು ಹೆಚ್ಚು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತೆ. ಯಾಕಂದ್ರೆ ಕಕ್ಷೆಯಲ್ಲಿ ಹಗಲು ಈರುಳಿನ ಆಟ ಇಲ್ಲದೇ ಇರೋ ಕಾರಣ ಸೂರ್ಯ ನಿರಂತರವಾಗಿರ್ತಾನೆ. ನೇರವಾಗಿ ಫಲಕದ ಮೇಲೆ ಅದು ಬೀಳೋದ್ರಿಂದ ಭೂಮಿಯ ವಾತಾವರಣ ಪ್ರವೇಶದ ವೇಳೆ ಆಗುವಂತಹ ಈ 30% ಸೌರಶಕ್ತಿ ನಷ್ಟ ಇರುತ್ತಲ್ಲ, ಅದು ಬಾಹ್ಯಾಕಾಶದಲ್ಲಿ ಆಗಲ್ಲ. ಹಾಗೆಯೇ ಅಲ್ಲಿ ಸೂರ್ಯ ಮುಳುಗಲ್ಲ, ಮೋಡ ಅಡ್ಡ ಬರಲ್ಲ, ಋತುಗಳ ಬದಲಾವಣೆಯಾಗೋ ಜಂಜಾಟನೇ ಇಲ್ಲ. ಈ ಎಲ್ಲ ಸಕಾರಣದಿಂದ ತುರ್ತು ಸ್ಥಿತಿಗಾಗಿ ಬ್ಯಾಟ್ರಿ ಹೊತ್ತೊಯ್ಯುವಂತಹ ತಲೆನೋವು ಕೂಡ ಇರೋದಿಲ್ಲ. ಸಂಪೂರ್ಣ ಸೋಲಾರ್ ಮೇಲೆ ಅವಲಂಬಿತ ಆಗಿರಬಹುದು. ಇದು ಹಾಗಾಗಿ ಬಹಳ ಲಾಭದಾಯಕ ಅನ್ನೋದು ಎಲಾನ್ ಮಸ್ಕ್ ವಾದ. ಯಾಕೆ ಅಂತರಿಕ್ಷದ ಮೇಲೆ ಕಣ್ಣು ಅಂತ ಅನ್ನೋದಕ್ಕೆ ಇದೇ ಕಾರಣಗಳು ಪ್ರಮುಖವಾಗಿ. ಅಮೆರಿಕದಲ್ಲೇ ಒಂದು ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳ್ಬೋದು. ಆದರೆ ನೆವಾಡಾ ಅಥವಾ ಟೆಕ್ಸಾಸ್ನಲ್ಲಿ ಇದಕ್ಕೆ ಜಾಗ ಕೇಳಿದ್ರೆ ಕೊಡೋರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಮಸ್ಕ್. ಸರ್ಕಾರದ ಪರವಾನಗಿ, ಪರಿಸರ ಹಾನಿಯ ವಿಮರ್ಶೆಗೆ ಇದೆಲ್ಲದಕ್ಕೂ ವರ್ಷಗಳೇ ಬೇಕಾಗತ್ತೆ. ಅದಾದ್ಮೇಲೂ ಸಿಗುವಂಥ ಜಾಗ ಇದೆಯಲ್ಲ, ಅದು ಬಹಳ ಸೀಮಿತ ಆಗಿರುತ್ತೆ. ಆದರೆ ಅಂತರಿಕ್ಷದಲ್ಲಿ ಯಾವ ಜಂಜಾಟ ಇಲ್ಲ. ಅಂತರಿಕ್ಷದಲ್ಲಿ ಡೇಟಾ ಸೆಂಟರ್ ಸ್ಥಾಪಿಸೋದಾದರೆ ಒಮ್ಮೆ ಉಡಾವಣೆ ಮಾಡಿದ್ರಾಯ್ತು. ಅದಕ್ಕೆ ಗಡಿಗಳ ಮಿತಿ ಇಲ್ಲ, ಅನುಮತಿಯ ಅವಶ್ಯಕತೆ ಇಲ್ಲ. ಹೀಗಾಗಿ 36 ತಿಂಗಳಿನಲ್ಲಿ ಅಥವಾ ಅದಕ್ಕೂ ಮೊದಲೇ ಅಂದರೆ 30 ತಿಂಗಳಿನಲ್ಲಿ ಎಐ ಅಭಿವೃದ್ಧಿಗೆ ಸೂಕ್ತವಾಗಿ ಅಗ್ಗದ ಜಾಗ ಅಂತರಿಕ್ಷ ಆಗಿರುತ್ತೆ ಅಂತ ಎಲಾನ್ ಮಸ್ಕ್ ಭವಿಷ್ಯ ನುಡಿತಾ ಇದ್ದಾರೆ. ಭೂಮಿಯಲ್ಲಿ ಈ ಸೌರ ಫಲಕ ಸ್ಥಾಪನೆಗೆ ಜಾಗ ಮತ್ತು ನಿರಂತರ ಸೂರ್ಯ ಸಿಗೋದು, ಈರುಳಿನ ತೊಡಕುಗಳ ನಡುವೆ 100%ಗಿಂತ ಹೆಚ್ಚು ತೆರಿಗೆ ಕೂಡ ವಿಧಿಸಲಾಗುತ್ತೆ. ಹೀಗಾಗಿ ಸೋಲಾರ್ ಪಾರ್ಕ್ ನಿರ್ಮಾಣ ಬಹಳ ದುಬಾರಿ ಆಗುತ್ತೆ. ಅದೆಲ್ಲ ತಪ್ಪಿಸೋದಕ್ಕೆ ವಿಂಡ್ ಮಿಲ್ಗಳನ್ನು ಸ್ಥಾಪಿಸುವಂತಹ ಆಯ್ಕೆ ನಮ್ಮ ಬಳಿ ಇದೆ ನಿಜ. ಆದರೆ ಅದರ ಭವಿಷ್ಯ ಇರೋದು 2030ರವರೆಗೆ ಮಾತ್ರ ಅಂತಿದ್ದಾರೆ ಎಲಾನ್ ಮಸ್ಕ್. ಜಗತ್ತಿನಲ್ಲಿ ಈ ವಿಂಡ್ ಮಿಲ್ ಸ್ಥಾಪನೆಗೆ ಅಂತ ಹೇಳಿ ಬೇಕಾಗುವಂತಹ ಬೃಹತ್ ರೆಕ್ಕೆಗಳು ಸೇರಿದಂತೆ ಇತರೆ ಭಾಗಗಳನ್ನು ತಯಾರಿಸುವಂತಹ ಕೇವಲ 3 ಕಂಪನಿಗಳಿವೆ ಅಂತೆ. ಹಾಗಾಗಿ ಒಮ್ಮೆಲೆ ಅಧಿಕ ಸಂಖ್ಯೆಯಲ್ಲಿ ವಿಂಡ್ ಮಿಲ್ ಉತ್ಪಾದನೆ ಮಾಡೋದು ಬಹಳ ಕಷ್ಟವಾಗತ್ತೆ. ಇನ್ನು ಸೌರ ಫಲಕಗಳ ಮೇಲೆ 100%ಗಿಂತ ಹೆಚ್ಚು ತೆರಿಗೆ ಇರೋದ್ರಿಂದ ಸೋಲಾರ್ ಪಾರ್ಕ್ ನಿರ್ಮಾಣ ದುಬಾರಿ ಆಗತ್ತೆ. ಹಾಗಾಗಿಯೇ ವಿಂಡ್ ಮಿಲ್ ಭವಿಷ್ಯ ಅನ್ನೋದು 2030ರವರೆಗೆ ಮಾತ್ರ ಅಂತಿದ್ದಾರೆ ಎಲಾನ್ ಮಸ್ಕ್. ಈ ಎಲ್ಲಾ ತಲೆನೋವಿನಿಂದ ಬಚಾವಾಗೋದಕ್ಕೆ ಬಾಹ್ಯಾಕಾಶವೇ ಸೂಕ್ತವಾದಂತಹ ನಿಲ್ದಾಣ ಅನ್ನೋದು ಮಸ್ಕ್ ವಾದ. ಇನ್ನು ಡೇಟಾ ಸೆಂಟರ್ಗಳು ನಿರಂತರವಾಗಿ ಕೆಲಸ ಮಾಡೋದ್ರಿಂದ ಅಲ್ಲಿ ಬಳಸಲಾಗುವಂತಹ ಚಿಪ್ಗಳಿಗೆ ವಿಶ್ರಾಂತಿ ಇರೋದಿಲ್ಲ. ಅವು ಅತ್ಯಂತ ಬಿಸಿಯಾಗ್ಬಿಡುತ್ತೆ. ಆ ಚಿಪ್ಗಳನ್ನು ತಣಿಸೋದಕ್ಕೆ 40%ಗೂ ಅಧಿಕ ವಿದ್ಯುತ್ ಶಕ್ತಿ ಬೇಕಾಗತ್ತೆ. ಸರ್ವಿಸ್ ಮಾಡೋದಕ್ಕೆ 20-25% ಹೆಚ್ಚು ವಿದ್ಯುತ್ ಮತ್ತೆ ಖರ್ಚಾಗತ್ತೆ. ಡೇಟಾ ಸೆಂಟರ್ ಒಟ್ಟಿನಲ್ಲಿ ಜೀವಂತ ಆಗಿರಬೇಕು ಅಂತಂದ್ರೆ ಬೇಕಾದಂತಹ ವಿದ್ಯುತ್ ಶಕ್ತಿ ಭೂಮಿಯಲ್ಲಿ ಪ್ರಮುಖ ಸಮಸ್ಯೆಯಾಗಿದೆ. ಇದ್ಯಾವುದು ಕೂಡ ಬಾಹ್ಯಾಕಾಶದಲ್ಲಿ ಇರೋದೇ ಇಲ್ಲ. ಹಾಗಾಗಿ ಬಾಹ್ಯಾಕಾಶ ಉತ್ತಮವಾದಂತಹ ನಿಲ್ದಾಣ ಅನ್ನೋದು ಎಲಾನ್ ಮಸ್ಕ್ ವಾದ. ಇನ್ನು ಮುಂದಿನ ಯೋಜನೆಗಳನ್ನ ನಾವು ಗಮನಿಸ್ತಾ ಹೋದಾಗ ಇತ್ತೀಚೆಗಷ್ಟೇ XAI ಮತ್ತು ಸ್ಪೇಸ್ಎಕ್ಸ್ ವಿಲೀನ ಆಗಿದೆ. ಹೀಗಿರುವಾಗ ಇನ್ನು 5 ವರ್ಷದಲ್ಲಿ ಸ್ಪೇಸ್ಎಕ್ಸ್ನಲ್ಲಿ ಪ್ರತಿ ವರ್ಷ 1000 AI ಸೂಪರ್ ಕಂಪ್ಯೂಟರ್ಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸುವಂತಹ ಯೋಜನೆ ಇದೆ. ಅದಕ್ಕಾಗಿ ಅಂದಾಜು ಪ್ರತಿ ಗಂಟೆಗೆ ಒಂದೊಂದು ಮರುಬಳಕೆಯಾಗಬಲ್ಲ ಸ್ಟಾರ್ಶಿಪ್ ರಾಕೆಟ್ ಕೂಡ ಹಾರಿಸಲಾಗುತ್ತೆ. ಅಲ್ಲಿಗೆ ವರ್ಷಕ್ಕೆ 10,000 ಉಡಾವಣೆಯಾಗುತ್ತೆ. ಅವು ಕ್ರಮೇಣ 30,000ಕ್ಕೆ ಹೆಚ್ಚಳ ಕೂಡ ಆಗಬಹುದು ಅನ್ನೋದು ಎಲಾನ್ ಮಸ್ಕ್ ಲೆಕ್ಕಾಚಾರ. ಬಾಹ್ಯಾಕಾಶದಲ್ಲಿ ಸೌರಶಕ್ತಿ ಪಡೆಯುವುದು ಅತ್ಯಂತ ಲಾಭದಾಯಕ ಅಂತಲೇ ಪರಿಗಣಿಸಲಾಗಿದೆ. ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಈಗಾಗಲೇ ತಿಳಿಸಿದೆ. ಯಾಕಂದರೆ ಅಲ್ಲಿ ಯಾವಾಗಲೂ ಹಗಲು, ಭೂಮಿ ಮೇಲೆ ಇರೋ ಹಾಗೆ ಮೋಡ, ಮಳೆ, ರಾತ್ರಿ ಇದ್ಯಾವುದೇ ಕಾರಣ ಇರೋದಿಲ್ಲ. ಸೌರಶಕ್ತಿ ಉತ್ಪಾದನೆ ನಿಲ್ಲೋದಿಲ್ಲ. ಬಾಹ್ಯಾಕಾಶದಲ್ಲಿ 24/7 ಸೂರ್ಯನ ಬೆಳಕು ಲಭ್ಯ ಇರುತ್ತೆ.
ಇನ್ನು ಶಕ್ತಿ ವರ್ಗಾವಣೆ ವಿಚಾರಕ್ಕೆ ಬಂದರೆ ಬಾಹ್ಯಾಕಾಶದಲ್ಲಿ ಸಂಗ್ರಹ ಆದಂತಹ ಶಕ್ತಿಯನ್ನ ಮೈಕ್ರೋವೇವ್ ಅಥವಾ ಲೇಸರ್ ಮೂಲಕ ಭೂಮಿಗೆ ತಲುಪಿಸುವಂತಹ ತಂತ್ರಜ್ಞಾನದ ಮೇಲೆ ಈಗಾಗಲೇ ಇಸ್ರೋ ಸೇರಿದಂತೆ ಹಲವು ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ. ಇನ್ನು ಸಮಯದ ಮಿತಿ ವಿಚಾರಕ್ಕೆ ಬರೋದಾದರೆ ಈ ತಂತ್ರಜ್ಞಾನ ಪೂರ್ಣ ಪ್ರಮಾಣದಲ್ಲಿ ಬಳಕೆಗೆ ಬರೋದಕ್ಕೆ 2030 ಅಥವಾ 35 ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಈ 2026 ಇದರ ಪ್ರೈಮರಿ ಪ್ರಯೋಗಗಳು ಬಹಳ ವೇಗ ಪಡೆದುಕೊಳ್ತಾ ಇವೆ. ಈ ಬಾಹ್ಯಾಕಾಶ ಸಾಹಸ ಯಾಕಾಗಿ ಅಂತಂದರೆ ಭೂಮಿಯ ಮೇಲೆ ಡೇಟಾ ಸೆಂಟರ್ಗಳನ್ನು ನಿರ್ವಹಿಸೋದು ಒಂದು ದೊಡ್ಡ ಸವಾಲಾದರೆ ಬಾಹ್ಯಾಕಾಶದಲ್ಲಿ ನೈಸರ್ಗಿಕವಾಗಿ ಸಾಕಷ್ಟು ಲಾಭ ಸಿಗ್ತಾ ಇದೆ. ಭೂಮಿಯ ಮೇಲಿಗಿಂತ ಬಾಹ್ಯಾಕಾಶದಲ್ಲಿ ಸೌರ ಫಲಕಗಳು 5 ಪಟ್ಟು ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತವೆ. ಮೋಡ, ಮಳೆ, ರಾತ್ರಿ ಅಡೆತಡೆ ಇಲ್ಲದೆ ಇರೋದ್ರಿಂದಾಗಿ, ತಂಪಾದ ವಾತಾವರಣ ಇರೋದ್ರಿಂದ, AI ಪ್ರೊಸೆಸರ್ಗಳು ಅತಿಯಾದ ಶಾಖವನ್ನು ಉತ್ಪಾದಿಸುವಂಥದ್ರಿಂದ ಭೂಮಿಯ ಮೇಲೆ ಅವುಗಳನ್ನು ತಣಿಸೋದಕ್ಕೆ ಕೋಟ್ಯಂತರ ಲೀಟರ್ ನೀರು ಬೇಕಾಗುತ್ತೆ. ಬಾಹ್ಯಾಕಾಶದಲ್ಲಿ ತಂಪಾದ ವಾತಾವರಣ, ನೈಸರ್ಗಿಕ ಶೀತಲತೆ ಇರುತ್ತೆ, ರೇಡಿಯೇಟಿವ್ ಕೂಲಿಂಗ್ ಇದನ್ನು ಸುಲಭ ಆಗಿಸುತ್ತೆ. ಜಾಗದ ಉಳಿತಾಯ ಬೇರೆ ಇದೆ. ಭೂಮಿ ಮೇಲೆ ಬೆಲೆ ಬಾಳೋ ಜಾಗ, ಪರಿಸರ ಕಾಳಜಿ ಇದ್ಯಾವ ತಲೆನೋವು ಬಾಹ್ಯಾಕಾಶದಲ್ಲಿ ಇರೋದಿಲ್ಲ. ಒಟ್ಟಾರೆ ವಿನ್ ವಿನ್ ಸಿಚುವೇಶನ್ ಅನ್ನೋದು ಎಲಾನ್ ಮಸ್ಕ್ ವಾದ. ಈಗಾಗಲೇ 2026 ಅಪ್ಡೇಟ್ ನಿಮಗೆ ಕೊಡೋದಾದರೆ ಪ್ರಮುಖ ಯೋಜನೆಗಳು ಏನೇನಿವೆ? ಗೂಗಲ್ನ ಸನ್ ಕ್ಯಾಚರ್, ಈ ಗೂಗಲ್ ಈಗಾಗಲೇ ಬಾಹ್ಯಾಕಾಶದಲ್ಲಿ ಡೇಟಾ ಸೆಂಟರ್ ಸ್ಥಾಪಿಸುವಂಥ ಪ್ರಯೋಗಗಳನ್ನು ಆರಂಭಿಸಿರುವಂಥ ಯೋಜನೆ ಇದು. ಸೌರಶಕ್ತಿ ಬಳಸಿಕೊಂಡು ಕೆಲಸ ಮಾಡುವಂಥ ಈ ಉಪಗ್ರಹ AI ಇನ್ಫ್ರಾಸ್ಟ್ರಕ್ಚರನ್ನು ನಿರ್ವಹಿಸುತ್ತೆ. ಇನ್ನು ಸ್ಟಾರ್ ಕ್ಲೌಡ್, ಈ ಕಂಪನಿ ತನ್ನ ಪ್ರಾಯೋಗಿಕ ಉಪಗ್ರಹಗಳನ್ನು ಈಗಾಗಲೇ ಉಡಾಯಿಸಿದೆ. ಬಾಹ್ಯಾಕಾಶದಲ್ಲಿ NVIDIA H100 ನಂತಹ ಶಕ್ತಿಶಾಲಿ GPS ಬಳಸಿ AI ಮಾಡೆಲ್ಗಳನ್ನು, ಉದಾಹರಣೆಗೆ ಈ ಗೂಗಲ್ ಗೆಗ್ಮಾ, ಈ ತರಬೇತಿಗೊಳಿಸುವಲ್ಲೂ ಕೂಡ ಯಶಸ್ವಿಯಾಗಿದೆ. ಎಲಾನ್ ಮಸ್ಕ್ ಮತ್ತವರ SpaceX ಇದರ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಹೆಚ್ಚಿನ ಡೇಟಾ ಸೆಂಟರ್ಗಳು ಭೂಮಿಯ ಬದಲಿಗೆ ಬಾಹ್ಯಾಕಾಶದಲ್ಲೇ ಇರುತ್ತೆ. ತಮ್ಮ ಸ್ಟಾರ್ಲಿಂಕ್ ಉಪಗ್ರಹಗಳನ್ನೇ ಮಿನಿ ಡೇಟಾ ಸೆಂಟರ್ಗಳಾಗಿ ಬಳಸುವಂತಹ ಆಲೋಚನೆ ಎಲಾನ್ ಮಸ್ಕ್ ಅವರದ್ದು. ಆದರೆ ಸವಾಲಿಲ್ವಾ? ಇದೇ ಸವಾಲು. ವಿಕಿರಣ, ರೇಡಿಯೇಷನ್, ಬಾಹ್ಯಾಕಾಶದಲ್ಲಿರುವಂತಹ ಈ ಕಾಸ್ಮಿಕ್ ಕಿರಣಗಳು ಕಂಪ್ಯೂಟರ್ ಚಿಪ್ಗಳನ್ನು ಹಾಳು ಮಾಡಬಹುದು. ಆದರೆ ಅದನ್ನು ತಡೆಯೋದಕ್ಕೆ ವಿಶೇಷ ಕವಚಗಳನ್ನು ಮಾಡಬಹುದು. ಅದರ ಅಗತ್ಯತೆ ಖಂಡಿತವಾಗ್ಲೂ ಇರುತ್ತೆ. ಜೊತೆಗೆ ಈ ಲಾಂಚ್ ವೆಚ್ಚ ಇದೆಯಲ್ಲ, ಉಪಗ್ರಹಗಳನ್ನ ಕಳಿಸೋದು, ಅದು ಬಹಳ ದುಬಾರಿ. ಇದೆಲ್ಲದಕ್ಕೂ ಉತ್ತರ ಇದೆ ಅಂತಿದ್ದಾರೆ ಎಲಾನ್ ಮಸ್ಕ್. SpaceXನ ಸ್ಟಾರ್ಶಿಪ್ನಂತಹ ಮರುಬಳಕೆಯ ರಾಕೆಟ್ಗಳಿಂದಾಗಿ ಈ ವೆಚ್ಚ ಗಣನೀಯವಾಗಿ ಕಡಿಮೆಯಾಗುತ್ತೆ. ಇನ್ನು ಒಮ್ಮೆ ಉಪಗ್ರಹ ಕೆಟ್ಟುಬಿಟ್ರೆ ಭೂಮಿ ಮೇಲೆ ಮಾಡದಂತೆ ಅದನ್ನು ಸುಲಭವಾಗಿ ರಿಪೇರಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದು ದುಬಾರಿ. ಜೊತೆಗೆ GPU ಕೆಟ್ಟರೆ ಏನು ಮಾಡೋದು? ಚಿತ್ರಗಳು ಮತ್ತು ವಿಡಿಯೋಗಳನ್ನು ತ್ವರಿತವಾಗಿ ಸೃಷ್ಟಿ ಮಾಡುವಂತಹ ಈ ಗ್ರಾಫಿಕ್ಸ್ ಪ್ರಾಸೆಸಿಂಗ್ ಯೂನಿಟ್ಗಳಿದೆಯಲ್ಲ, ಈ AI ಟೂಲ್ಗಳಿಗೆ ತರಬೇತಿ ನೀಡೋದಕ್ಕೆ ಇದು ಅತ್ಯಗತ್ಯ. ಅವುಗಳು ಭೂಮಿಯಾಚೆ ಕೈಕೊಟ್ಬಿಟ್ರೆ ಏನು ಮಾಡೋದು? ಈ ಸಂದೇಹ ಮೂಡೋದು ಸಹಜ. ಆದರೆ ಇದೆಲ್ಲವೂ ಕೂಡ ಸಮಸ್ಯೆ ಅಲ್ಲ ಅಂತಾರೆ ಎಲಾನ್ ಮಸ್ಕ್. ಆತಂಕ ಬೇಡ, ಒಮ್ಮೆ GPUಗಳನ್ನು ತಯಾರಿಸಿ ಪರೀಕ್ಷೆ ಮಾಡಿ ದೋಷಮುಕ್ತಗೊಳಿಸ್ಬಿಟ್ರೆ ಆಗ್ಬಿಡ್ತು. ಅವುಗಳಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಅತಿ ವಿರಳ ಅಂತಾರೆ ಎಲಾನ್ ಮಸ್ಕ್. ವಿಕಿರಣದಿಂದ ಸಮಸ್ಯೆ ಆಗೋದನ್ನು ತಡೆಯೋದಕ್ಕೆ ಅವುಗಳ ಚಿಪ್ ಮತ್ತು ಹೊರಪದರವನ್ನು ಕೊಂಚ ದಪ್ಪ ಮಾಡಿಬಿಟ್ರೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಜೊತೆಗೆ ಬ್ಯಾಂಡ್ ವಿಡ್ತ್ ಚಿಂತೆ ಬೇಡ ಅಂತಿದ್ದಾರೆ ಎಲಾನ್ ಮಸ್ಕ್. ಯಾಕಂದರೆ ನಾವು ನಮ್ಮ ಸ್ಟಾರ್ ಲಿಂಕ್ನಲ್ಲಿ ಮಾಡಿರುವಂತೆ ಲೇಸರ್ ಬಳಸಿ ಅವುಗಳನ್ನು ಲಿಂಕ್ ಮಾಡಬಹುದು ಅನ್ನೋದು ಎಲಾನ್ ಮಸ್ಕ್ ಲೆಕ್ಕಾಚಾರ. ಒಟ್ಟಿನಲ್ಲಿ ಒಮ್ಮೆ ಬಾಹ್ಯಾಕಾಶದಲ್ಲಿ ಈ ಡೇಟಾ ಸೆಂಟರ್ ತೆರೆಬಿಟ್ರೆ ನಿರ್ವಹಣೆಯ ತಲೆನೋವೇ ಇಲ್ಲ. ಬಾಹ್ಯಾಕಾಶ ಡೇಟಾ ಸೆಂಟರ್ಗಳು ಇಂಟರ್ನೆಟ್ ವೇಗವನ್ನು ಹೆಚ್ಚಿಸೋದು ಮಾತ್ರವಲ್ಲ, ಇಡೀ ಇಂಟರ್ನೆಟ್ ಕಾರ್ಯನಿರ್ವಹಿಸುವ ರೀತಿಯನ್ನು ಬದಲಾಯಿಸಬಲ್ಲವುದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ಬಾಹ್ಯಾಕಾಶದಲ್ಲಿ ಡೇಟಾ ಸೆಂಟರ್ ಇದ್ದರೆ ಭೂಮಿಯ ಮೇಲಿನ ಹ್ಯಾಕರ್ಸ್ಗಳು ಈ ಸರ್ವರ್ಗಳನ್ನು ಮುಟ್ಟೋದು ಅಸಾಧ್ಯ ಆಗುತ್ತೆ. ಒಟ್ಟಾರೆ ವಿನ್ ವಿನ್ ಸಿಚುವೇಶನ್ ಇರುವಂತಹ ಈ ಬಾಹ್ಯಾಕಾಶ ಡೇಟಾ ಸೆಂಟರ್ಗಳು ಇನ್ನು ಶೀಘ್ರದಲ್ಲೇ ತಲೆ ಎತ್ತೋದು ನಮ್ಮ ಎದುರಿಗೆ ಸಾಧ್ಯ ಆಗುತ್ತೆ ಅಂತ ಎಲಾನ್ ಮಸ್ಕ್ ಭವಿಷ್ಯ ನುಡಿತಾ ಇದ್ದಾರೆ. ನಮಸ್ಕಾರ.